पूज्यमूलो गुरुपाद मंत्रमूलो गुरुवाक्यं मुक्तिमूलो गुरुकृपः ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರೆಯಾದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಮಾರ್ತಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥ ನಿಜಗುಣ ಶಿವಗಳು ಬರೆದಿರ್ತಕ್ಕಂಥದ್ದು. ಅದರಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳ ನಡೀತಾ ಇರೋದು. ಅದರಲ್ಲಿ ಎಷ್ಟನೇ ಪದ ಅಂದರೆ 14ನೇ ಪದ ಯಾವುದು? ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವ ಅರಿತು ನಡೆವನೇ ಬಲ್ಲವನು. ಉತ್ತರದ ಇಂಗಿತ ಅಂದ್ರೆ ಮರ್ಮವನ್ನು ಅದೇನು ಪ್ರಶ್ನೆ ಇರುತ್ತೋ ಅದಕ್ಕೆ ಉತ್ತರ ಹೇಳ್ತಕ್ಕಂಥದ್ದು, ಅದರ ಮರ್ಮ ತಿಳ್ಕೊಂಡು ಯಾರು ನಡೀತಾರ ಅವರೇ ಬಲ್ಲವರು, ಅವನೇ ಬಲ್ಲವನು ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಅಲ್ಲಿ ಎಷ್ಟಾಗ್ಯದ? ಒಂದನೇ ನುಡಿ ಆಗ್ಯದ, ಎರಡನೇ ನುಡಿನೂ ಅರ್ಧ ಆಗ್ಯದ. ಯಾವುದು ಎರಡನೇ ನುಡಿ ಅಂತಂದ್ರೆ, ಹಸುವಿನ ಓರಗೆ ಯಾವುದು ಒಂದು ಅಭಿಮಾನ, ಎಸೆವ ಜಾಗರಣವಾವುದು ಸದ್ವಿವೇಕ, ಶಶಿಯ ಶೀತಳದಂದವಾವುದು ಶಮೆ, ಸುಧಾರಸಧಾರೆ ಯಾವುದು ಮಿಗೆ ಮೃದುವಚನ ಅಂತಕ್ಕಂಥದ್ದು ಇದು ಎರಡನೇ ನುಡಿ. ಎಸೆವ ಜಾಗರಣವಾವುದು ಸದ್ವಿವೇಕ ಅಂತಕ್ಕಂಥದ್ದು ಬಹಳ ಮುಖ್ಯ ಇರತಕ್ಕಂಥದ್ದು. ವಿವೇಕದಲ್ಲಿ ಯಾಕಂತಂದ್ರೆ ಪ್ರಪಂಚ ಅಂತಕ್ಕಂಥದ್ದು ನಾಮ ರೂಪ ಅಸ್ಥಿ ಭಾತಿ ಪ್ರಿಯ ಅಂತಕ್ಕಂಥ ಇದರಿಂದ ಕೂಡಿರ್ತಕ್ಕಂಥದ್ದು. ಅದರಲ್ಲಿ 5 ರೂಪ, ನಾಮರೂಪ ಬಿಟ್ಟರೆ ಅಲ್ಲಿ ಇರ್ತಕ್ಕಂಥದ್ದು ಪರಬ್ರಹ್ಮ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಆ ರೀತಿ ಇದರಲ್ಲಿ ಅಧ್ಯಾತ್ಮ, ಅಧಿದೈವ, ಅಧಿಭೂತ ಅಂತಕ್ಕಂಥದ್ದು ಹೇಳಿಸ್ಕೊಳ್ತದ. ಯಾವ ರೀತಿ ವಿಚಾರ ಮಾಡಿದ್ರಂದ್ರೆ ಆತ್ಮ ಯಾವುದು, ಅನಾತ್ಮ ಯಾವುದು ಅಂತಕ್ಕಂಥದ್ದು ವಿಚಾರ ಮಾಡ್ತಕ್ಕಂಥದ್ದೇ ವಿವೇಕ, ಸದ್ವಿವೇಕ ಅಂತ ಹೇಳಿಸ್ಕೊಳ್ತದ. ಹೆಂಗಂದ್ರೆ ಕಣ್ಣು ಅಧ್ಯಾತ್ಮ ಅಂತ ಹೇಳ್ಸ್ಕೊತದ, ಅದರ ರೂಪ ಅಧಿಭೂತ ಅಂತ ಹೇಳ್ಸ್ಕೊತದ. ಆಮೇಲೆ ಕಣ್ಣು ರೂಪ, ಆಮೇಲೆ ಸೂರ್ಯ ಅಂದರೆ ಸೂರ್ಯನ ಬೆಳಕಿನಲ್ಲಿ ನಾವು ನೋಡ್ತೀವಿ, ಹೌದಾ, ರೂಪ ಅಂತಕ್ಕಂಥದ್ದಾಗಿ. ಸೂರ್ಯ ಏನಾಗ್ತದೆ? ಅಧಿದೈವ ಅಂತ ಹೇಳ್ಸ್ಕೊತದ. ಕಣ್ಣು ಅಧ್ಯಾತ್ಮ, ಶರೀರದಲ್ಲಿರ್ತಕ್ಕಂಥದ್ದು ಅಧ್ಯಾತ್ಮ, ಕಣ್ಣು ಅಂತ ಹೇಳ್ಸ್ಕೊತದ. ಕಣ್ಣು ಅಧ್ಯಾತ್ಮ ಅಂತ ಹೇಳ್ಸ್ಕೊತದ. ಆಮೇಲೆ ನೋಡ್ತಕ್ಕಂಥ ರೂಪ ದೃಶ್ಯ ಏನೋ ಅಧಿಭೂತ ಅಂತ ಹೇಳ್ಸ್ಕೊತದ. ಆಮೇಲೆ ಅದನ್ನು ಪ್ರಕಾಶ ಮಾಡ್ತಕ್ಕಂಥದ್ದು ಸೂರ್ಯ ಏನಾಗ್ತದ? ಅಧಿದೈವ ಅಂತ ಹೇಳ್ಸ್ಕೊತದ. ಆಮೇಲೆ ಅದೇ ರೀತಿ ಕಿವಿ ಅಂತಕ್ಕಂಥದ್ದು ಅಧ್ಯಾತ್ಮ ಅಂತ ಹೇಳ್ಸ್ಕೊತದ. ಅಧ್ಯಾತ್ಮ ಶರೀರದಲ್ಲಿರ್ತಕ್ಕಂಥದ್ದು ಅವಯವ ಕಿವಿ. ಆಮೇಲೆ ಅದು ಶಬ್ದ ಅಂತಕ್ಕಂಥದ್ದು ಏನಾಗ್ತದ? ಅಧಿಭೂತ ಅಂತ ಹೇಳ್ಸ್ಕೊತದ. ಆಮೇಲೆ ಶಬ್ದ ಆದಮೇಲೆ ಆಮೇಲೆ ದಿಕ್ಕು ಅಂತಕ್ಕಂಥದ್ದು ಏನಾಗ್ತದೆ? ಅದು ಅಧಿದೈವ ಅಂತ ಹೇಳ್ಸ್ಕೊತದೆ. ಈ ರೀತಿ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ ಈ ರೀತಿ ಹೇಳ್ತಾರೆ. ಯಾಕಂತಂದ್ರೆ ಕಿವಿ ಅಂದರೆ ಕಿವಿಯಿಂದ ಈ ಏನು ಕಿವಿ ಕಣ್ಣು ಒಂದಕ್ಕೊಂದು ಇದಿಲ್ಲ, ಏನೋ ಆ ಕಿವಿದು ಕೇಳೋ ಇದನ್ನೇ ಬೇರೆ, ಕಣ್ಣು ನೋಡೋ ಇದನ್ನೇ ಬೇರೆ. ಕಿವಿದು ಕೇಳ್ತಕ್ಕಂಥದ್ದು ಕೆಲಸ ಮಾಡ್ತದ, ಕಣ್ಣು ನೋಡ್ತಕ್ಕಂಥದ್ದು ಕೆಲಸ ಮಾಡ್ತದ. ಹಾಗಾಗಿ ಶಬ್ದ ಅಂತಕ್ಕಂಥದ್ದು ರೂಪಿನಾಗ ಅದೇನೂ ಇಲ್ಲ, ರೂಪ ಅಂತಕ್ಕಂಥ ಶಬ್ದದಲ್ಲಿ ಇಲ್ಲ. ಅದೇ ರೀತಿ ಈ ಸೂರ್ಯ ದಿಕ್ಕಿನಲ್ಲಿಲ್ಲ, ದಿಕ್ಕು ಸೂರ್ಯನಲ್ಲಿಲ್ಲ. ಹಂಗಾಗಿ
ಈಗ ಯಾವ ರೀತಿ ಘಟ ಪಟಾದಿಗಳಲ್ಲಿ ಇಲ್ಲ ಅಂತ ಏನು ಹೇಳ್ತಾರೆ ಅದೇ ರೀತಿ ಆದ್ರೆ ಇವೆಲ್ಲದರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಏನು ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಏನದ ಆತ್ಮನೇ ಅದ. ಈಗ ಈ ನೋಡ್ತಕ್ಕಂಥದ್ದಾಗಲಿ ಕೇಳ್ತಕ್ಕಂಥದ್ದಾಗಲಿ ಒಬ್ಬರೇ ಮಾಡೋದು ಮಾಡ್ತಕ್ಕಂಥದ್ದು ಕೆಲಸ ಅದೇ ಆತ್ಮ, ಅದೇ ಪರಮಾತ್ಮ ಅಂತಕ್ಕಂಥದ್ದು ಹೇಳ್ಸ್ಕೊತದ. ಅದೇ ರೀತಿ ಯಾವ ರೀತಿ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಅದು ಇರ್ತದ. ಹಂಗಾಗಿ ಆತ್ಮ ಇದು ಈ ರೀತಿ ಕಿವಿಯಿಂದ ಏನು ಕೇಳ್ತದ ಅದು ಕಣ್ಣಿಂದ ನೋಡಿದೆ ಅಂತ ಹೇಳ್ತದ. ಅದೇ ರೀತಿ ಕಿವಿಯಲ್ಲಿ ಕೇಳಿದ್ದನ್ನು ಕಣ್ಣಿಂದ ನೋಡ್ದ ಅಂತಕ್ಕಂಥದ್ದನ್ನು ಅಲ್ಲಿ ಮಾತು ಅಲ್ಲಿ ಸಿದ್ಧ ಆಗ್ತದೆ. ಹಂಗಾಗಿ ಕಿವಿಯಿಂದ ಒಬ್ಬರು ಬೇರೆ ಅದಾರ, ಕಣ್ಣಿನಾಗ ಒಬ್ಬರು ಬೇರೆ ಅದಾರ ಅಂತ ಹೇಳಕ್ಕೆ ಬರ್ತದನೋ ಇಲ್ಲ. ಕಿವಿಯಿಂದ ಏನು ಕೇಳ್ತದ ಅದನ್ನು ಕಣ್ಣಿನಿಂದ ನೋಡ್ದಂತ ಹೇಳ್ಬೇಕಾಗ್ತದ. ಹಾಗಾಗಿ ಇರ್ತಕ್ಕಂಥದ್ದು ಆತ್ಮ ಒಂದೇ ಇರೋದು, ಅಸ್ಥಿಭಾತಿ ಪ್ರಿಯ ರೂಪದಿಂದ ಪೂರ್ಣ ಅದಾನ. ಹಂಗಾಗಿ ನೋಡೋ ಕೆಲಸ ಕೇಳೋ ಕೆಲಸ ಎಲ್ಲನೂ ಈ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತಕ್ಕಂಥದ್ದು ಈ ಎಲ್ಲನೂ ಅರಿತಕ್ಕಂಥದ್ದು ಇರ್ತಕ್ಕಂಥ ಪರಮಾತ್ಮ ಒಬ್ಬನೇ ಇರೋದು. ಹಾಗಾಗಿ ಈ ರೀತಿ ಸತ್ಯ ಯಾವುದು ಮಿಥ್ಯೆ ಯಾವುದು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ತಿಳಿತಾರೆ. ಯಾರು ತಿಳಿಸೋದೇನದ ಅದೇ ಸದ್ವಿವೇಕ ಅಂತ ಹೇಳ್ಸ್ಕೊತದ್ದು ನೋಡ್ರಪ್ಪ ಅಂತಲ್ಲಿ ಹೇಳ್ತಾರೆ. ಇದು ಸದ್ವಿವೇಕ ಅಂತಂದ್ರೇನು, ಎಸೆವ ಜಾಗರಣವಾವುದು ಸದ್ವಿವೇಕ ಅಂತಕ್ಕಂಥದ್ದು. ಆಮೇಲೆ ಶಶಿಯ ಶೀತಳದಂದವಾವುದು ಶಮೆ. ಶಶಿಯ ಶೀತಳದಂದವಾವುದು ಶಮೆ ಅಂತಕ್ಕಂಥದ್ದು. ಶಶಿ ಅಂತಂದ್ರೆ ಏನು? ಚಂದ್ರ, ರವಿ. ಶಶಿ ಅಂತಂದ್ರೇನು? ಚಂದ್ರ. ಹಾಗಾಗಿ ಚಂದ್ರನ ಕಿರಣಗಳು ತಂಪಾಗಿರ್ತಾವೆ, ಹೌದಲ್ಲ? ಹುಣ್ಣಿಮೆ ದಿವಸ ನೋಡಬೇಕು, ಎಷ್ಟು ಚಂದ ಅನ್ನಿಸ್ತದಪ್ಪ ಅಂತ ಅಂತೀವಿ. ತಣ್ಣಗಾದ ನೋಡು ಅಂತ. ಅವೇನು ಬಿಸಿ ಬೆಚ್ಚಗದವ, ಎಷ್ಟು ಬಿಸಿ ಅದಂತ ಹೇಳೋಕ್ಕಾಗ್ತದನೋ ಇಲ್ಲ. ಆದ್ರೆ ಅದೇ ಸೂರ್ಯನ ಕಿರಣಗಳು ಬಿಸಿಯಾಗಿರ್ತಾವೆ, ಚಂದ್ರನ ಕಿರಣಗಳು ತಂಪಿರ್ತಾವೆ. ಹಾಗಾಗಿ ಈಗ ಈ ಚಂದ್ರನ ಕಿರಣಗಳು ತಂಪಾಗಿ ಯಾವುದದ ಅದಕ್ಕೆ ಶಮೆ ಅಂತ ಹೇಳ್ತಾರೆ. ಅಂದ್ರೆ ಶಮೆ ಅಂತಂದ್ರೇನು? ಮನೋನಿಗ್ರಹ ಮಾಡ್ತಕ್ಕಂಥದ್ದು. ಅಂದರೆ ಮನಸ್ಸು ಚಂದ್ರನ ನೋಡಿದ ತಕ್ಷಣ ಆನಂದ ಯಾಕಾಗ್ತದ ಅಂದ್ರೆ ಮನಸ್ಸಿನಲ್ಲಿ ಸಂತೋಷ ಆಗ್ತದ. ಸಂತೋಷ ಅಂದ್ರೆ ತಣ್ಣಗಾದಂಗೆ ಅನ್ನಿಸ್ತದ. ಅಂದರೆ ಅದಕ್ಕೆ ಮನಸ್ಸು, ಚಂದ್ರಮ ಮನಸ್ಸು ಅಂತಲೇ ಹೇಳ್ತಾರೆ. ಚಂದ್ರನ ಮನಸ್ಸಿಗೂ ಕೂಡ ಹೋಲಿಕೆ ಮಾಡ್ತಾರೆ. ಹಾಗಾಗಿ ಮನೋನಿಗ್ರಹ ಮಾಡ್ತಕ್ಕಂಥ ಯಾರು ಪುರುಷ ಇರ್ತಾರೆ ಅವು ಅದೇ ರೀತಿ ಯಾರು ಮನೋನಿಗ್ರಹ ಮಾಡಿರ್ತಾರೆ ವ್ಯಕ್ತಿ, ಅವರನ್ನು ನೋಡಿದ ತಕ್ಷಣ ಅದೇ ರೀತಿ ಆನಂದ ಬೇರೆಯವರು ಕೂಡ ಅವರಿಗೆ ಖುಷಿ ಆಗ್ತದೆ. ಅಂದ್ರೆ ಯಾವುದೇ ಒಬ್ಬ ಜ್ಞಾನಿ ಅಥವಾ ಈ ರೀತಿ ಮನೋನಿಗ್ರಹ ಸಾಧನೆ ಮಾಡಿಕೊಂಡವರು ಯಾರಾದರೂ ನಮ್ಮ ಎದುರುಗಡೆ ಬಂದರೆ ಅಥವಾ ಅವ್ರನ್ನ ನೋಡಿದ ತಕ್ಷಣ ತಣ್ಣಗೆ ಖುಷಿ ಆದಂಗೆ ಅನ್ನಿಸ್ತದೆ. ಅದೇ ನಮ್ಮ ಯಾರೋ ಒಬ್ಬ ವ್ಯಕ್ತಿ ನಮಗೆ ಅಷ್ಟು ಆಗಲ್ಲ ಅಂತ ತಿಳ್ಕೊರಿ, ಆಗಲ್ಲ ಅಂಥವ್ರು ಎದುರುಗಡೆ ಬಂದ್ರೆ ಖುಷಿ ಆಗ್ತದೇನೋ, ತಣ್ಣಗೆ ಅನ್ನಿಸ್ತದೆ ನಿಮಗೆ? ಇಲ್ಲ, ಅದು ಉಲ್ಟಾ ಇವ್ರು ಯಾಕರ ಬಂದ್ರಪ್ಪ ಅಂತ ಮೈ ಎಲ್ಲ ಇದಾದಂಗೆ ಆಗ್ತದೆ. ಅಂದರೆ ಅಲ್ಲಿ ಅದೊಂಥರ ಚಡಪಡಿಕೆ ಶುರು ಆಗ್ತದೆ. ಅಂದರೆ ಅದು ತಣ್ಣಗದ ಅಂತ ಅನ್ನಿಸ್ತದೇನೋ ಇಲ್ಲ. ಅದೇ ರೀತಿ ಮನೋನಿಗ್ರಹ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಇರಲಿ, ಅದು ಗುರು ಅಥವಾ ಸಾಧು ಸಂತರು ದರ್ಶನ ಮಾಡಿಕೊಂಡಾಗ ನಮ್ಗೆ ಹೆಂಗೆ ಅನ್ನಿಸ್ತದ? ಅಂದರೆ ಖುಷಿ ಅನ್ನಿಸ್ತದ, ಮನಸ್ಸು ನೆಮ್ಮದಿ ಅನ್ನಿಸ್ತದ. ಹಾಗಾಗಿ ಅದಕ್ಕೆ ಶೀತಳ ಅಂದರೆ ಶಮೆ ಅಂದರೆ ಮನೋನಿಗ್ರಹ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರನ್ನೇ ನೋಡಿದ್ರು ಕೂಡ ಅಲ್ಲಿ ನಮಗೆ ಸಂತೋಷ ಅನ್ನಿಸ್ತದ, ಖುಷಿ ಅನ್ನಿಸ್ತದ. ಅದಕ್ಕೆ ಶಶಿಯ ಶೀತಳದ ಅಂದವಾಗುವುದು ಅಂತಕ್ಕಂಥದ್ದು. ಅದೇ ಬೇರೆ ಯಾವುದೋ ನಮ್ಗೆ ಆಗ್ತಾ ಇರೋಲ್ಲ ವ್ಯಕ್ತಿಗಳು, ಅವ್ರು ಬಂದರು ಅಂತ ಅವ್ರು ಮಾತಾಡಿದ್ರು ಕೂಡ ಅಷ್ಟೇ. ಮಾತಾಡಿದ್ರು ಬರೀ ಶಬ್ದಗಳು ಕಿವಿಗೆ ಬಿದ್ರೂ ಸಾಕು, ಅದು ಒಂಥರ ಚಂಚಲ ವೃತ್ತಿ ಪ್ರಾರಂಭ ಆಗ್ತದೆ. ಯಾಕೆ ಬಂದರು, ಯಾವಾಗ ಹೋಗ್ತಾರೆ ಇವರು, ಹಿಂಗೆ ಅಂತ ಆ ಥರ ಯೋಚನೆ ಮಾಡ್ತಕ್ಕಂಥದ್ದು ಶುರುವಾಗ್ತದೆ. ಹಾಗಾಗಿ ಅದು ಅವ್ರು ಬಂದ ತಕ್ಷಣ ನಮ್ಗೆ ಅಲ್ಲಿ ಆನಂದ ಆಗಂಗಿಲ್ಲ ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕು. ಆದರೆ ಶೀತಳ ಆಗೋದಿಲ್ಲ ಅಂತಕ್ಕಂಥದ್ದು. ಯಾರು ಮನೋನಿಗ್ರಹ ಮಾಡಿ ಸಾಧನೆ ಮಾಡಿರ್ತಾರ ಅಂಥ ಜನರನ್ನು ನೋಡಿದ ತಕ್ಷಣ
ಆನಂದ ಉತ್ಪತ್ತಿ ಆಗ್ತದೆ. ಅದಕ್ಕಾಗಿ ಆ, ಶಶಿಯ ಶೀತಳ ಗಂಧವಾಗುವುದು ಅಂದರೆ ಆನಂದ ಇರ್ತದೆ. ಚಂದ್ರನಲ್ಲಿ ಯಾವ ರೀತಿ ತಂಪಿರ್ತದ ಅದೇ ಪ್ರಕಾರ ಆನಂದ ಅಲ್ಲಿ ತುಂಬಿರ್ತದೆ ನೋಡ್ರಪ್ಪ. ಇದರಿಂದ ಶಾಂತ ಆಗಿರ್ತಕ್ಕಂಥ ಮುಖಕಮಲ ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಆನಂದ ಆಗ್ತದೆ. ಈ ಅವನ ವ್ಯಕ್ತಿ ಅದು ದುಡ್ಡು ಇರಲಿ, ಅದು ದುಡ್ಡು ಇರದೇ ಇರಲಿ ಅವನ ಹತ್ರ, ಆಮೇಲೆ ಯಾವ ರೀತಿ ಅದನ್ನೆಲ್ಲ ನೋಡೋಕ್ಕೆ ಹೋಗಂಗಿಲ್ಲ ಅವ್ರ ಹತ್ರ. ಅಲ್ಲಿ ಬರೀ ಆನಂದ ಮಾತ್ರ ಅಲ್ಲಿ ಕಾಣಿಸ್ತಿರ್ತದೆ. ಹಾಗಾಗಿ ಇದು ಕ್ಷಮೆ ಅಂತಕ್ಕಂಥದ್ದು ಎಲ್ಲ ಪ್ರಪಂಚದಲ್ಲಿ ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲರಿಂದ ಪೂಜಿಸ್ಕೊಳ್ಳಿಕ್ಕೆ ಯೋಗ್ಯ ಆಗಿರ್ತಾರೆ. ಈ ಕ್ಷಮೆಯನ್ನು ಸಾಧಿಸ್ತಕ್ಕಂಥ ಪುರುಷ ಏನು ಆನಂದಕ್ಕೆ ಅಮೃತ ಪಾನ ಮಾಡ್ದಂಗೆ ಇಂದ್ರಾದಿ ದೇವತೆಗಳು ಕೂಡ ಆನಂದ ಆದ್ರೂ ಕೂಡ ಅಲ್ಲಿ ಸರಿ ಆಗಂಗಿಲ್ಲ ಅವರು ಅಂತಲ್ಲಿ ಹೇಳ್ತಾರೆ. ಆಮೇಲೆ ಯಾವುದಾದ್ರೂ ವಿದ್ಯೆ ಅಭ್ಯಾಸ ಇವೇನಾದರೂ ಬರಬೇಕಂದ್ರೆ ಕ್ಷಮೆನೇ ಬೇಕಾಗ್ತದೆ. ಯಾಕಂದರೆ ಕ್ಷಮೆ ಇಲ್ಲದೆ ಇದ್ದರೆ ಬ್ರಹ್ಮವಿದ್ಯೆ ಕೂಡ ಪ್ರಾಪ್ತ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತಕ್ಕಂಥದ್ದು ಹೇಳ್ದಾರೆ. ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತಕ್ಕಂಥದ್ದು ಅಂದರೆ ಕ್ಷಮೆ ಇಲ್ಲದೆ ಇದ್ದರೆ ಅದು ಮೋಕ್ಷ ಸಾಧನ ಅಂತಕ್ಕಂಥದ್ದು ಅದು ಸಾಧ್ಯನೇ ಇಲ್ಲ, ಅದು ಬೇರೆ ಊರ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಕ್ಷಮೆ ಅಂತಕ್ಕಂಥದ್ದು ಮನೋನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸಾಧನ ಚತುಷ್ಟಯದಲ್ಲಿ ಯಾವ ರೀತಿ ಹೇಳಿದ್ರೆ ಶಮಾಧಿ ಷಟ್ಕ ಸಂಪತ್ತಿ ಅಂತ, ಅದು ಯಾವುದು ವಿವೇಕ ವೈರಾಗ್ಯ ಶಮಾಧಿ ಷಟ್ಕ ಸಂಪತ್ತಿ ಮೂರನೇದು, ಆಮೇಲೆ ನಾಲ್ಕನೇದು ಮುಮುಕ್ಷತ್ವ. ಈ ರೀತಿ ಅಲ್ಲಿ ಅದಕ್ಕೆ ಹೇಳಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ವ್ಯಕ್ತಿ ಈ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಆಗ್ಬೇಕಂತಂದ್ರೆ ಅಲ್ಲಿ ಸಾಧನ ಚತುಷ್ಟಯ ಅಂದರೆ 4 ಸಾಧನಗಳು ಅವನ ಹತ್ರ ಇರಬೇಕು ಅಂತ ಹೇಳ್ತಾರೆ. ಸಾಧನಗಳು ಯಾಕಂತಂದ್ರೆ ಅಲ್ಲಿ ವಿವೇಕ ಅಂತಕ್ಕಂಥದ್ದು ಇರಬೇಕು, ಆಮೇಲೆ ವೈರಾಗ್ಯ ಅಂತಕ್ಕಂಥದ್ದು ಇರಬೇಕು, ಆಮೇಲೆ ಶಮಾಧಿ ಷಟ್ಕ ಸಂಪತ್ತಿ. ಶಮಾಧಿ ಷಟ್ಕ ಸಂಪತ್ತಿ ಅಂತಂದ್ರೇನು? ಶಮೆ, ದಮೆ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ, ಭಕ್ತಿ ಅಂತಕ್ಕಂಥದ್ದು, ಉಪರತಿ ಭಕ್ತಿ ಅಂತಕ್ಕಂಥದ್ದು. ಈ ರೀತಿ ಅಲ್ಲಿ ಅದು ಶಮಾಧಿ ಷಟ್ಕ ಸಂಪತ್ತಿ. ಆಮೇಲೆ 4ನೇದ್ದು ಮುಮುಕ್ಷತ್ವ ಅಂತಕ್ಕಂಥದ್ದು. ಈ ರೀತಿ ಇದ್ದಾಗ ಅವ್ರಿಗೆ ಜ್ಞಾನ ಮಾರ್ಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಜ್ಞಾನ ಕೇಳಲಿಕ್ಕೆ ಶ್ರವಣ ಮಾಡಲಿಕ್ಕೆ ಯೋಗ್ಯ ಆಗ್ತಾರೆ. ಹಾಗಾಗಿ ಇದು ಕ್ಷಮೆ ಸಾಧನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅಂತಲ್ಲಿ ಹೇಳ್ತಾರೆ. ಯಾವ ರೀತಿ ಇಂದ್ರಿಯ ನಿಗ್ರಹ ಅಂತಕ್ಕಂಥದ್ದು, ಭಕ್ತಿ, ತಿತಿಕ್ಷೆ, ಉಪರತಿ ಇವೆಲ್ಲನೂ ಶಮಾಧಿ ಷಟ್ಕ ಸಂಪತ್ತಿ ಲೆಕ್ಕದಲ್ಲಿ ಬರ್ತಾರೆ. ಕ್ಷಮೆ ಸಾಧಿಸ್ತಕ್ಕಂಥವ್ರು ಯಾರು ಇರ್ತಾರ ಅವರಿಗೆ ಇವೆಲ್ಲನೂ ಮಾಮೂಲಿ, ಅಂದರೆ ಇವೆಲ್ಲ ಪ್ರಾಪ್ತಿ ಆಗಿಬಿಟ್ಟಿರ್ತಾವೆ. ಇವೆಲ್ಲ ಕ್ಷಮೆ ಅಂತಕ್ಕಂಥದ್ದು ಯಾರು ಸಾಧನೆ ಮಾಡ್ಕೊಂಡಿರ್ತಾರ ಅವರಿಗೆ ಮಾತ್ರ ಅಲ್ಲಿ ಪ್ರಾಪ್ತಿಯಾಗಿರ್ತಾವ. ಅಂದರೆ ಈ ಕ್ಷಮೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಯಾವುದು ಅಲ್ಲಿ ತೀರ್ಥಕ್ಷೇತ್ರಗಳು, ಆಮೇಲೆ ಈ ಯಾವುದು ದೇವಸ್ಥಾನಗಳು ಕೂಡ ಅಲ್ಲಿ ಕಾಯ್ತಾ ಇರ್ತಾವಂತ. ಯಾವುದು ಈ ಎಷ್ಟೋ ಜನರು ಇದಕ್ಕೆಲ್ಲ ಹೋಗ್ತಾರಲ್ಲ, ಜಾತ್ರೆಗೆಲ್ಲ ಹೋಗಿ ಅಲ್ಲಿ ನದಿ ಸ್ನಾನ ಮಾಡ್ತಾರೆ, ತೀರ್ಥ ಸ್ನಾನ ಮಾಡ್ತಾರೆ. ಅಲ್ಲೆಲ್ಲ ಏನಾಗಿರ್ತಾವ, ಅಲ್ಲಿ ಪಾಪದಿಂದ ತುಂಬಿರ್ತವಂತ. ಇವೆಲ್ಲ ಸಾಮಾನ್ಯ ಜನರು ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿದಾಗ ಏನಾಗ್ತದ, ಅಲ್ಲಿ ಪಾಪದಿಂದ ತುಂಬ್ಕೊಂಡ್ಬಿಟ್ಟಿರ್ತಾವಂಥದ್ದು ಯಾವುದು ಹೊಳಿ ಅವೆಲ್ಲ. ಅದೇ ರೀತಿ ಆ ಗಂಗೆ ಕೂಡ ಕಾಯ್ತಾ ಇರ್ತಾಳಂತ. ಈ ರೀತಿ ಇರ್ತಕ್ಕಂಥ ಶಮಾಧಿ ಸಾಧನೆ ಮಾಡ್ಕೊಂಡಿರ್ತಕ್ಕಂಥ ಪುರುಷರು ವ್ಯಕ್ತಿಗಳು ಯಾರು ಬರ್ತಾರ ಅಂತಕ್ಕಂಥದ್ದು. ಅಂದರೆ ಅಲ್ಲಿ ಕ್ಷಮೆ ಸಾಧಿಸತಕ್ಕಂಥ ವ್ಯಕ್ತಿ ಅಲ್ಲಿ ಹೋದಾಗ ಅಲ್ಲಿ ಪವಿತ್ರ ಆಗ್ತದಂಥ ಗಂಗೆ ಕೂಡ. ಅದೇ ರೀತಿ ಈ ಲಿಂಗ ಆ ಮೂರ್ತಿಗಳನ್ನು ಎಷ್ಟೋ ಜನ ಬಂದು ಮುಟ್ಟಿ ಹೋಗಿ ನಮಸ್ಕಾರ ಮಾಡಿ ಆ ಪಾಪನೇ ತುಂಬಿಟ್ಟಿರ್ತಾರಂಥ ಆ ಲಿಂಗದಲ್ಲಿ, ಮೂರ್ತಿಗಳಲ್ಲಿ. ಅದು ಕೂಡ ಕಾಯ್ತಾ ಇರ್ತದಂಥ ಈ ರೀತಿ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರು ಬರ್ತಾರೇನೋ ಅಂತಕ್ಕಂಥದ್ದು. ಆ ರೀತಿ ಅವರು ಅಲ್ಲಿ ಹೋಗಿ ಆ ಸ್ಪರ್ಶ ಮಾಡಿದಾಗ ಅದು ಕೂಡ ಅಲ್ಲಿ ಪವಿತ್ರ ಆಗ್ತದೆ ನೋಡ್ರಿ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ಅದಕ್ಕಾಗಿ ಪುಣ್ಯಕ್ಷೇತ್ರದಲ್ಲಿ ತೀರ್ಥಕ್ಷೇತ್ರಗಳು ಕೂಡ ಇವು ಈ ರೀತಿ ಕ್ಷಮೆ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕಾಯ್ತಾ ಇರ್ತಾವ ಅಂತಲ್ಲಿ ಹೇಳ್ತಾರೆ. ಆಮೇಲೆ ವಿಮಲ ಮಾನಸದಿಂದ ಶುಭ ತೀರ್ಥ ಮುಟ್ಟೆ ಅಂತನೂ ಹೇಳಿದಾರೆ ನಿಜಗೊಂಡ್ರು. ವಿಮಲ ಮಾನಸದಿಂದ
ಶುಭ ತೀರ್ಥ ಮುಂಟೆ ಅಂತಕ್ಕಂಥದ್ದು. ಅಂದರೆ ಪರಿಶುದ್ಧವಾದ ಮನಸ್ಸು ಇರೋದಕ್ಕಿಂತ ಶುಭ ತೀರ್ಥ ಬೇರೆ ಏನಾದರೂ ಆದೇನಪ್ಪ ಅಂತ ಅಲ್ಲಿ ಇಲ್ಲ. ಅಂದರೆ ಪರಿಶುದ್ಧವಾದ ಮನಸ್ಸಿದ್ರೆ ಮುಗೀತು ಅಂತಕ್ಕಂಥದ್ದಲ್ಲಿ ಹೇಳ್ತಾರೆ. ಹಾಗಾಗಿ ಶಶಿಯ ಶೀತಳ ದಂದ ಯಾವುದು? ಕ್ಷಮೆ. ಆಮೇಲೆ ಸುಧಾರಸಧಾರೆ ಯಾವುದು? ಮಿಗೆ ಮೃದು ವಚನ ಅಂತಕ್ಕಂಥದ್ದು ಮುಂದಿಂದು. ಸುಧಾರಸಧಾರೆ ಯಾವುದು? ಮಿಗೆ ಮೃದು ವಚನ ಅಂತಕ್ಕಂಥದ್ದು. ಸುಧಾರಸೆ ಅಂದರೆ ಏನು? ಸುಧಾರಸ ಅಂತಂದ್ರೆ ಏನು? ಅಮೃತ. ಅಮೃತ ಅಂತಕ್ಕಂಥ ಸುಧಾರಸ ಅಂತಂದರೆ ಅಮೃತ ಧಾರೆ ಅಂತಕ್ಕಂಥದ್ದು ಹೇಳಿಸ್ತದೆ. ಅಮೃತ ಧಾರೆ ಅಂತಂದ್ರೆ ಯಾವುದಪ್ಪ ಅಂತಂದ್ರೆ ಈಗ ಯಾರೋ ಮನುಷ್ಯ ಬಂದಿರ್ತಾರೆ ಮನೆಗೆ. ಬಂದಾಗ ಅವು ಅತಿಥಿಗಳಿಗೆ ಸತ್ಕಾರ ಮಾಡ್ತಕ್ಕಂಥದ್ದು ಅದು ಪದ್ಧತಿ ಇರ್ತದೆ. ಆಮೇಲೆ ಈ ಮಿಗೆ ಮೃದು ವಚನ ಅಂತ ಹೇಳ್ತಾರೆ. ಅಂದರೆ ಸುಧಾರಸಧಾರೆ ಯಾವುದು? ಮಿಗೆ ಮೃದು ವಚನ. ಅಂದರೆ ಚೆನ್ನಾಗಿ ಒಂದು 4 ಮಧುರವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದೇ ಅಲ್ಲಿ ಅಮೃತ ಸಮಾನವಾಗಿರ್ತಕ್ಕಂಥ ಧಾರೆ ಅಂತ ಹೇಳ್ಸ್ಕೊತದ್ದು ನೋಡ್ರಪ್ಪ ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಈಗ ಅಮೃತ ಪಾನ ಅಂತ, ಅಮೃತ ಅಂತೂ ಎಲ್ಲಿ ನೋಡೋಕ್ಕೆ ಸಿಕ್ಕಲ್ಲ ನಮಗೆ. ಆದರೆ ಅಮೃತದಂಗೆ ಇರ್ತಕ್ಕಂಥ ಮಾತುಗಳನ್ನು ಆದ್ರೂ ಆಡ್ಬೋದಲ್ಲ ಅಂತಲ್ಲಿ ಹೇಳ್ತಾರೆ. ಮಿಗೆ ಮೃದು ವಚನ ಅಂತಕ್ಕಂಥದ್ದು. ಮೃದು ವಚನ ಅಂದರೆ ಮನೆಗೆ ಯಾರೋ ಬಂದಿರ್ತಾರೆ. ಬಂದಾಗ ಅವರಿಗೆ ಏನೋ ವಿನಯವಾಗಿ ಮಾತಾಡ್ತಕ್ಕಂಥದ್ದಾಗಲಿ, ಆಮೇಲೆ ಏನಾದರೂ ಇದು ಸಂತುಷ್ಟರಾಗಿ ಅವ್ರನ್ನ ಏನೋ ಉಪಚಾರ ಮಾಡ್ತಕ್ಕಂಥದ್ದು, ಇಷ್ಟು ಮಾಡಿದ್ರೆ ಸಾಕು. ಅವರು ಭಾಳ ಖುಷಿಯಾಗಿ ಚಲೋ ಇದು ಮಾಡಿದ್ರಪ್ಪ, ಉಪಚಾರ ಮಾಡಿದರು, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಒಂದು 4 ಒಳ್ಳೆ ಮಾತುಗಳನ್ನ ಆಡಿ ಅವ್ರನ್ನ ಕಳಿಸಿದ್ರೆ ಅದೇ ಆ ರೀತಿ ಉಪಚಾರ ಅದನ್ನೆಲ್ಲ ಮಾಡಿ ಆಮೇಲೆ ಒಂದು 4 ಕಠಿಣವಾದ ಮಾತುಗಳನ್ನ ಆಡಿ ಕಳಿಸಿದ್ರೆ ಅಂದರೆ ಒಂದು ನಿಷ್ಠುರವಾದ ಮಾತುಗಳನ್ನ ಆಡಿ ಕಳಿಸಿಬಿಟ್ರೆ ಅವರಿಗೆ ಅದೇನು ಇದಾಗ್ತದೇನೋ, ಸುಧಾರಸದಾರೆ ಅಂತ ಹೇಳ್ಸ್ಕೊತದೇನೋ? ಇಲ್ಲ. ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಮಾತುಗಳು ಅಂದರೆ ಮಿಗೆ ಮೃದು ವಚನ. ಅಂದರೆ ಎಷ್ಟು ವಿನಯವಾಗಿ ವಿನಯಪೂರ್ವಕವಾಗಿ ಅಲ್ಲಿ ನಡ್ಕೊತದ ಅದು ಅಂದರೆ ಅಮೃತಕ್ಕೆ ಸಮಾನ ಆಗ್ತದೆ ನೋಡ್ರಪ್ಪ ಅಲ್ಲಿ ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ವಿನಮಿತ ನಹುದರಿಂದ ಉಪಚಾರ ಮುಂಟೆ ಅಂತ ಕೂಡ ಹೇಳ್ತಾರೆ. ವಿನಮಿತ ನಹುದರಿಂದ ಉಪಚಾರ ಮುಂಟೆ ಅಂದರೆ ಯಾವುದು ವಿನಯಪೂರ್ವಕವಾಗಿ ಇರ್ತಾರ ಆ ರೀತಿ ವಿನಯದಿಂದ 4 ಮಾತಾಡಿದ್ರೆ ಸಾಕು. ಅದಕ್ಕಿಂತ ಉಪಚಾರ ಏನು ಬೇಕೇನಪ್ಪ? ಬೇಕಾಗಿಲ್ಲ. ಅಂದ್ರೆ ಅವರಿಗೆಲ್ಲ ಚಂದ ಅದು ಉಣಿಸಿ ತಿನ್ನಿಸಿ ಅದು ಕೊಟ್ಟು ಇದು ಕೊಟ್ಟು ಕಳಿಸ್ಬೇಕಂತ ಏನಿಲ್ಲ. ಒಂದು 4 ಒಳ್ಳೆ ಮಾತುಗಳನ್ನು ಆಡಿ ಕಳಿಸಿದ್ರೆ ಸಾಕು. ಅದೇ ಸುಧಾರಸಧಾರೆ ಅಂತ ಹೇಳ್ಸ್ಕೊತದ್ದು ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಸುಧಾರಸಧಾರೆ ಅದೇ ಮಿಗೆ ಮೃದು ವಚನ ಅಂತಕ್ಕಂಥದ್ದು ಹೇಳ್ತಾರೆ. ಯಾಕಂತಂದ್ರೆ ಮನಸ್ಸಿಗೆ ಮತ್ತು ವಾಣಿಗೂ ಕೂಡ ಸಂಬಂಧ ಅದ. ಯಾಕಂತಂದ್ರೆ ವಾಣಿ ಅಂತಂದ್ರೇನೋ ಮಾತು ಮೃದಾಗಿರ್ತಕ್ಕಂಥದ್ದು ಕೂಡ ಅಲ್ಲಿ ಪವಿತ್ರ ಭಾವನೆ ಉತ್ಪತ್ತಿ ಆಗ್ತದಲ್ಲಿ. ಹಂಗಾಗಿ ಇದರಿಂದ ಮನಸ್ಸು ಕೂಡ ಶುದ್ಧ ಆಗ್ತದೆ. ಆದ್ದರಿಂದ ಮೃದು ವಚನ ಕೂಡ ಒಂದು ತಪಸ್ಸು ಅಂತ ಹೇಳ್ಸ್ಕೊತದ್ದು ಅಂತ ಹೇಳ್ತಾರೆ. ತಪಸ್ಸು ಮೃದು ವಚನ ಹೇಳ್ತಕ್ಕಂಥದ್ದು ಅದು ಒಂದು ತಪಸ್ಸು ಅಂತ ಕೂಡ ಹೇಳ್ತಾರೆ. ಹೆಂಗಂದ್ರೆ ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ ಅಂತ ಕೂಡ ಯಾರೋ ವಚನಕಾರರು ಹೇಳ್ಯಾರ. ಆ ರೀತಿ ಅಂದರೆ ಎಲ್ಲ ಜಪಗಳು ಎಲ್ಲ ತಪಗಳು ಮೃದು ವಚನದಲ್ಲೇ ಇರ್ತವ. ಆ ಕಾರಣದಿಂದ ಏನಾಗ್ತದ? ಸುಧಾರಸಧಾರೆ. ಆ ವಚನಗಳಿಗೆ ಆ ಮಾತುಗಳಿಗೆ ಏನಾಗ್ತದ? ಸುಧಾರಸಧಾರೆ ಅಂತ ಹೇಳ್ಸ್ಕೊತದ. ಹಾಗಾಗಿ ಮೃದು ವಚನ ಎಲ್ಲಿ ಇರ್ತವ ಅದೇ ಸುಧಾರಸಧಾರೆ ಅಂತ ಹೇಳ್ಸ್ಕೊತದ. ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಅಲ್ಲಿ ರಸಧಾರೆ ಅಂತ ಹೇಳ್ಸ್ಕೊತದ್ದು ನೋಡಪ್ಪ ಅಂತ ಅಲ್ಲಿ ಹೇಳ್ತಾರೆ. ಅಂದರೆ ಮಿಗೆ ಮೃದು ವಚನ ಅಂದರೆ ಭಾಳ ನಯವಾಗಿ ಮಾಡ್ತಕ್ಕಂಥದ್ದು. ನೀವು ಎಷ್ಟೇ ಉಪಚಾರ ಮಾಡಿದರೂ ಕೂಡ ಅಥವಾ ಮಾಡದೇ ಇದ್ದರೂ ಕೂಡ ಒಂದು 4 ಒಳ್ಳೆಯ ವಿನಯವಾಗಿ ಮಾತಾಡಿ ಕಳಿಸಿ ಸಾಕು. ಅದೇ ದೊಡ್ಡ ಮೃದು ಅಂದರೆ ಸುಧಾರಸಧಾರೆ ಅಂತ ಹೇಳ್ಸ್ಕೊತದ್ದು ನೋಡು. ಹಂಗಾಗಿ ನೀವೇನೇ ಮಾಡಿದರೂ ಕೂಡ ನಾನು ಅಷ್ಟು ಉಪಚಾರ ಮಾಡೀನಿ, ಇಷ್ಟು ಉಪಚಾರ ಮಾಡೀನಿ, ಅವ್ರಿಗೆ ಅದನ್ನು ಮಾಡಿಕೊಟ್ಟೀನಿ, ಇದನ್ನು ಮಾಡಿಕೊಟ್ಟೀನಿ ಅಂತ ಹೇಳಿ ಕೊನೆಗೆ ಆಮೇಲೆ ಒಂದು 4 ಕೆಟ್ಟ ಮಾತುಗಳು ನಿಷ್ಠುರ ಮಾತುಗಳು ಹೇಳಿಬಿಟ್ರೆ ಅದೆಲ್ಲನೂ
ಆ ಸುಧಾರಸದಾರಿ ಅಂತ ಅನ್ನಿಸ್ಕೊತದೇನು ಇಲ್ಲ. ಹಾಗಾಗಿ ಸುಧಾರಸದಾರಿ ಏನು ಅನ್ಸ್ಕೊತದ ಅಂತಂದರೆ ಮಿಗೆ ಮೃದು ವಚನ ಅಂದರೆ ನಯವಾಗಿ ವಿನಯವಾಗಿ ನಡ್ಕೊಂಡು ಮಾತಾಡ್ತಕ್ಕಂಥದ್ದು ಅದೇ ಸುಧಾರಸದಾರಿ ಅಂತ ಹೇಳಿಸ್ಕೊತದ್ದು ನೋಡಪ್ಪ ಅಂತಂದು ಹೇಳ್ತಾರೆ. ಆಮೇಲೆ ಮೂರನೇ ನುಡಿ, ತಳುವದೆ ಮಾಳ್ಪುದು ಆವುದು ಭವರಣ, ಅಗ್ಗಳಿಕೆ ಯಾವುದು ಸುಚರಿತ್ರವು, ಈ ಮನುಜ ಕುಲ ಜನನದ ಲಾಭವಾವುದು ಆನಾರೆಂದು ತಿಳಿಯುವುದು, ವೀರವಾವುದು ಕಂತು ವಿಜಯ ಅಂತಕ್ಕಂಥ ಇದು ಮೂರನೇ ನುಡಿ. ತಳುವದೆ ಮಾಳ್ಪುದಾವುದು ಭವಹರಣ. ತಳುವದೆ ಅಂದರೆ ಈಗ ತಕ್ಷಣವೇ ಮಾಡ್ತಕ್ಕಂಥದ್ದು ಯಾವುದಪ್ಪ? ತಡ ಮಾಡದೆ ಮಾಡ್ತಕ್ಕಂಥದ್ದು ಕೆಲಸ ಯಾವುದು? ಯಾವುದು ತಡ ಮಾಡದೆ ಮಾಡ್ತಕ್ಕಂಥ ಕೆಲಸ ಯಾವುದಪ್ಪ? ನಾವು ಯಾವುದನ್ನು ತಕ್ಷಣ ಮಾಡ್ತಕ್ಕಂಥದ್ದು ಯಾವುದು? ನಾವು ತಕ್ಷಣವೇ ಮಾಡಬೇಕಾಗಿರೋದೇನು? ಅಲ್ಲಿ ಒಂದು ಯಾವುದನ್ನು ಕೆಲಸ ನೋಡ್ಕೋಬೇಕಪ್ಪ ಅಂತ ಹೇಳೋದು. ಕೆಲಸ ಅಂದರೆ ಕೆಲಸ ಸಿಗೋ ಟೈಮಲ್ಲಿ ಯಾರು ಪ್ರತಿಯೊಬ್ಬರು ಒಂದೊಂದು ಇವ್ರಿಗೇನೋ ವಯಸ್ಸಿಗೆ ಬಂದವರು ಎಲ್ಲ ನನಗೆ ಮದುವೆ ಆಗಬೇಕು ಅಂತ ಹೇಳ್ತಾರೆ, ತಕ್ಷಣವೇ ಮಾಡಬೇಕಾಗಿರೋ ಕೆಲಸ. ಆಮೇಲೆ ಮದುವೆ ಆದವರೇನೋ ಒಂದು ಮಗು ಅಥವಾ ಮಗಳು ಆಗಬೇಕು ಅಂತ ಅವ್ರದ್ದು ಇರ್ತದೆ. ಅದೇ ರೀತಿ ವಯಸ್ಸು ಅಂದರೆ ತಂದೆ ತಾಯಿ ಇದ್ದವರು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದ್ರೆ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವೆಲ್ಲನೂ ಒಂದಕ್ಕೊಂದು ಅವ್ರವ್ರ ಇದಕ್ಕೆ ತಕ್ಕಂಗೆ ಹೇಳ್ತಾರೆ. ನಾನು ಇದರಲ್ಲಿ ಗೆಲ್ಲಬೇಕಪ್ಪ ಅಂತಲೇ ಹೇಳ್ತಾರೆ. ಯಾವುದೇ ಒಂದು ಎಲೆಕ್ಷನ್ದಲ್ಲಿ ಗೆಲ್ಲಬೇಕು ಅಂತ ಹೇಳ್ತಾರೆ. ಗೆದ್ದ ಮೇಲೆ ಅಧ್ಯಕ್ಷ ಆಗ್ಬೇಕು ಅಂತಲೇ ಹೇಳ್ತಾರೆ. ಇವೆಲ್ಲನೂ ಏನು ತಡ ಮಾಡದೆ ಮಾಡ್ತಕ್ಕಂಥ ಕೆಲಸಗಳು ಅಂತವ್ರು ಅನ್ಸ್ಕೊತಾರೆ. ಆದ್ರೆ ಇಲ್ಲಿ ಇವರು ಏನು ಹೇಳ್ತಾರೆ ನಿಜಗೊಂಡ್ರು, ತಳುವದೆ ಮಾಳ್ಪುದಾವುದು ಅಂದರೆ ಭವಹರಣ. ತಡ ಮಾಡದೆ ಮಾಡ್ಕೊಳ್ತಕ್ಕಂಥ ಕೆಲಸ ಯಾವುದು? ಭವಹರಣ ಅಂತ ಹೇಳ್ತಾರೆ. ಭವ ಅಂತಂದ್ರೆ ಏನು? ಅಲ್ಲಿ ಜನನ ಮರಣಾತ್ಮಕ ಹುಟ್ಟು ಸಾವು ಅಂತಕ್ಕಂಥ ಇದು ಅದನ್ನು ಕಳ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ನೋಡಪ್ಪ. ತಳುವುದೇ ಮಾಳ್ಪುದಾವುದು ಭವಹರಣ. ಭವಹರಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ಇದು ಮಾನವ ಶರೀರ ಬಂದಿರತಕ್ಕಂಥದ್ದೇ ಭಾಳ ಅಪರೂಪದ ಇದು ಏನದು ಅವಕಾಶ ಈ ಮಾನವ ಶರೀರ. ಯಾಕಂತಂದ್ರೆ ಅಲ್ಲಿ ಹೇಳ್ತಾರೆ ದಾಸರು ಕೂಡ ಏನು ಈ ಇದು ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡ್ರಿ ಹುಚ್ಚಪ್ಪಗಳಿರ ಅಂತ ಕೂಡ ಹೇಳ್ತಾರೆ. ಮಾನವ ಜನ್ಮ ಅಂತಕ್ಕಂಥದ್ದು ಭಾಳ ದೊಡ್ಡದದಪ್ಪ, ಅದನ್ನು ಹಾನಿ ಮಾಡ್ಕೊಳ್ಬೇಡ್ರಿ ಅಂತ ಅವರು ಅಂದರೆ ಎಚ್ಚರಿಕೆ ಕೊಡ್ತಾರೆ ಸೂಕ್ಷ್ಮವಾಗಿ. ಅದು ಯಾಕಂತಂದ್ರೆ ಅಲ್ಲಿ ಉದ್ಬೀಜ, ಸ್ವೇದಜ, ಅಂಡಜ, ಪಿಂಡಜ ಅಥವಾ ಜರಾಯುಜ ಅಂತ ಏನು ಹೇಳ್ತಾರೆ. ಆ ರೀತಿ 21 ಲಕ್ಷ 21 ಲಕ್ಷ 21 ಲಕ್ಷ 21 ಲಕ್ಷ 4 ಪ್ರಭೇದದಲ್ಲಿ 20 ಅಂದರೆ 84 ಲಕ್ಷ ಜೀವರಾಶಿಗಳನ್ನು ದಾಟ್ಕೊಂಡು ಬಂದಿರತಕ್ಕಂಥದ್ದು ಇದು ಯಾವುದು ಮಾನವ ಶರೀರ ಅಂತಕ್ಕಂಥದ್ದು. ಬರಬೇಕಂದ್ರೆ ಅಷ್ಟು ಸುಲಭವಾಗಿ ಸಿಗಲ್ಲ. ಯಾವಾಗ ಸಿಗುತ್ತದ ಸಿಕ್ಕ ತಕ್ಷಣವೇ ಆವಾಗ ಮಾಡಬೇಕಾಗಿರೋ ಮೊದಲನೇ ಕೆಲಸ ಯಾವುದು ಅಂದರೆ ಭವಹರಣ ಅಂತಕ್ಕಂಥದ್ದು. ಭವಹರಣ ಅಂದರೆ ಜನನ ಮರಣ. ಯಾವ ರೀತಿ ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥದ್ದು ಯಾವುದು ಇವರು ಭಜ ಗೋವಿಂದಂ ಅಂತ ಏನು ಹೇಳ್ತಾರೆ ಆ ಇದರಲ್ಲಿ ಶ್ಲೋಕ ಪದ್ಯದಲ್ಲಿ ಹೇಳ್ತಾರೆ. ಅಂದರೆ ಇದು ಪುನರಪಿ ಜನನಂ ಪುನರಪಿ ಮರಣಂ ಅಂತಕ್ಕಂಥ ಇದೇನಾದ ಚಕ್ರ, ಆ ಚಕ್ರದಿಂದ ಬಿಡುಗಡೆಗೊಳ್ಬೇಕು ಅಂದರೆ ಈಗ ಇವೆಲ್ಲ ಏನಾಗ್ತದ ಅವೆಲ್ಲ ಬರೀ ದುಃಖಕ್ಕೆ ಕಾರಣ ಆಗಿರ್ತಾವೆ ಇವು ಜನನ ಮರಣ ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ಕಳ್ಕೋಬೇಕಪ್ಪ. ಕಳ್ಕೊಂಡು ಸದಾಕಾಲ ಆನಂದ ಇರಬೇಕು, ಯಾವಾಗಲೂ ಆನಂದವಾಗಿರಬೇಕು, ನೀನು ಯಾವಾಗಲೂ ಸುಖಕರವಾಗಿ ಇರಬೇಕು ಅಂಥ ಕೆಲಸ ಮಾಡಬೇಕು. ನೀನು ಇರ್ತಕ್ಕಂಥವು ಆನಂದ ಸ್ವರೂಪನೇ ಇದೆ, ನೀನು ಆನಂದ ಸ್ವರೂಪ ಇದೆ. ಆನಂದವನ್ನು ತಿಳ್ಕೋಬೇಕು, ಆಮೇಲೆ ಅದನ್ನು ಅಳವಡಿಸ್ಕೋಬೇಕು. ಅಂದ್ರೆ ನೀನು ಇರ್ತಕ್ಕಂಥವನ್ನೇ ಆನಂದ ಇರ್ತಕ್ಕಂಥದ್ದು ನೀನು. ಯಾಕಂತಂದ್ರೆ ಸ್ಯಾಂಪಲ್ ಅಂದ್ರೆ ನಿದ್ದೆಯಲ್ಲಿ ನೋಡ್ರಿ ಅಂತ ಹೇಳ್ತಾರೆ ಗುರುಗಳು. ಸ್ಯಾಂಪಲ್ ನಿಮ್ಗೆ ಗಾಢವಾದ ನಿದ್ರೆ ಹತ್ತಿದ ಅದು ಆನಂದದ ಸ್ಯಾಂಪಲ್ಲು. ಅದು ಯಾವಾಗಲೂ ಆನಂದವಾಗಿ ಇರ್ತಕ್ಕಂಥವು ನೀನು. ಅದನ್ನು ನೀನು ಅಲ್ಲಿ ಯಾವ ರೀತಿ ಪಡ್ಕೋಬೇಕು ಅಂತಂದ್ರೆ ಅಲ್ಲಿ ಜ್ಞಾನ ಮಾರ್ಗದ ಮುಖಾಂತರನೇ ಪಡ್ಕೊಳ್ಬೇಕಾಗ್ತದ. ಅದು
ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರನೇ ಪಡ್ಕೊಳ್ತಕ್ಕಂಥದ್ದು. ಅದೇ ನೀವು ಬೇರೆ ಏನೋ ಮಾರ್ಗ ಹುಡ್ಕೊಂಬಿಟ್ಟು ಅದನ್ನು ಮಾಡಿದರೆ ಸಿಗ್ತದೇನೋ ಇದನ್ನು ಮಾಡಿದರೆ ಸಿಗ್ತದೇನೋ ಆನಂದ ಖಂಡಿತ ಸಿಗಲ್ಲ. ಯಾಕಂತಂದ್ರೆ ಈಗ ಸಣ್ಣ ಹುಡುಗರು ಯಾವುದೋ ಒಂದು ಡಿಗ್ರಿ ಮುಗಿಸಿದ್ರೆ ನನಗೆ ಆನಂದ ಆಗ್ತದೆ ಅಂತ ಹೇಳ್ತಾರೆ. ಡಿಗ್ರಿ ಮುಗಿಸಿದ ತಕ್ಷಣ ಆನಂದ ಆಗ್ತದೇನೋ ಇಲ್ಲ. ಆಮೇಲೆ ಯಾವುದೋ ಒಂದು ಕೆಲಸ ಸಿಗಬೇಕಂತ ಹೇಳ್ತಾರೆ. ಕೆಲಸ ಸಿಕ್ಕ ತಕ್ಷಣ ಆನಂದ ಆಗ್ತಾರೇನೋ, ಮತ್ತೆ ಯಥಾ ರೀತಿ ಸ್ವಲ್ಪ ದಿವಸ ಆದಂಗೆ ಆಗ್ತದೆ, ಮತ್ತು ಯಥಾ ರೀತಿ. ಆಮೇಲೆ ಮದುವೆ ಆಗ್ಬೇಕಂತಾರೆ. ಮದುವೆ ಆದ ತಕ್ಷಣ ಎಲ್ಲರೂ ಆನಂದವಾಗಿರ್ತಾರೇನೋ ಇಲ್ಲ. ಅಂದರೆ ಮದುವೆ ಆದಾಗ ಸ್ವಲ್ಪ ಅನ್ನಿಸ್ತದ, ಆಮೇಲೆ ಮತ್ತೆ ಯಥಾ ರೀತಿ ಮುಂದುವರಿತದ. ಆಮೇಲೆ ಮಕ್ಕಳಾಗ್ಬೇಕಂತ ಹೇಳ್ತಾರೆ. ಮಕ್ಕಳಾದ್ಮೇಲೆ ಸಂತೋಷ ಇರ್ತದೇನೋ, ಸ್ವಲ್ಪ ದಿವಸ ಇರ್ತದ, ಆಮೇಲೆ ಮತ್ತೆ ಯಥಾ ರೀತಿ. ಆಮೇಲೆ ಮಕ್ಕಳು ಮದುವೆ ಮಾಡ್ತಕ್ಕಂಥದ್ದು, ಆವಾಗ ಕೂಡ ಆನಂದ ಸ್ವಲ್ಪ ಆದಂಗೆ ಆಗ್ತದ, ಆಮೇಲೆ ಮತ್ತೆ ಯಥಾ ರೀತಿ. ಈ ಈ ರೀತಿಯೇ ಅಂದರೆ ಅವೆಲ್ಲ ತಾತ್ಪೂರ್ತಿಕ ಇರತಕ್ಕಂಥವು ಆನಂದ. ನೀವು ಸದಾಕಾಲ ಆನಂದ ಇರಬೇಕಂದ್ರೆ ಜ್ಞಾನ ಮಾರ್ಗದಿಂದ ಮಾತ್ರ ಸಾಧ್ಯ ಆಗ್ತದ. ಈ ಯಾವುದೇ ನೀವು ಕರ್ಮ ಮಾಡಿದ್ರೂ ಆನಂದ ಆಗಲ್ಲ, ಸದಾಕಾಲ ಆನಂದ ಆಗಲ್ಲ. ಉಪಾಸನೆ ಮಾಡಿದ್ರೂ ಕೂಡ ಕಾಲ ಆನಂದ ಆಗಂಗಿಲ್ಲ. ಆದರೆ ಒಂದು ಸಲ ಜ್ಞಾನ ಆಗಿಬಿಟ್ರೆ ನೀವು ಯಾವತ್ತೂ ಆನಂದವಾಗಿ ಇರ್ತೀರ. ಅದಕ್ಕಾಗಿ ತಳುವದೇ ಮಾಡ್ಪುದಾವುದು ಭವಹರಣ ಅಂತಕ್ಕಂಥದ್ದು. ತಡ ಮಾಡಲಾರ್ದೆ ಮಾಡ್ತಕ್ಕಂಥ ಕೆಲಸ ಇದು. ಏಕೆಂದರೆ ನಾವು ಇಲ್ಲ ಆಮೇಲೆ ನೋಡಿದ್ರೆ ಆಯ್ತು ರೀ, ಸ್ವಲ್ಪ ಈಗೇನು ನಮಗೇನು ಆಗಿಲ್ಲ. ಅವೆಲ್ಲ ಕೇಳೋದು ಮಾಡೋದೆಲ್ಲ ಸ್ವಲ್ಪ ವಯಸ್ಸಾದವ್ರಿಗೆ ಇರ್ತದ. ನಮಗೂ ಅನಿಸಿತ್ತು, ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು. ಯಾಕಂತ ನಮ್ಮ ಅನುಭವಕ್ಕೂ ಆದದು. ಯಾರೋ ಅಲ್ಲಿ ಮುತ್ತಿನ ಗದ್ದಿಗೆ ಕುಂತೊಬ್ರು ಯಾರೋ ಹೇಳ್ತಿದ್ರು, ಕೇಳಿದಾಗ ಸ್ವಲ್ಪ ಇದು ತೊಗೊಳ್ಬೇಕಪ್ಪ ದೀಕ್ಷೆ ಉಪದೇಶ ಅಂತಲೇ ಹೇಳ್ತಿದ್ರು. ಆವಾಗ ನಮಗೆ ಯಾಕೆ ನಾವಿನ್ನ ಯಾವುದೋ ಕೆಲಸನ ಅಥವಾ ಕಾಲೇಜ್ ಮುಗಿಸಿದ್ದನೋ ಏನೋ ಇತ್ತು ಆ ಟೈಮಲ್ಲಿ. ಆವಾಗ ಅಥವಾ ಇನ್ನೂ ಏನೋ ಸ್ವಲ್ಪ ಜಾಬಲ್ಲಿ ಫಸ್ಟ್ ಸೇರ್ಕೊಂಡಿದ್ದಿರ್ಬೋದು. ಆ ಟೈಮಲ್ಲಿ ನಮಗೆ ಈಗೆಲ್ಲ ಯಾಕೆ, ನಮಗೆಲ್ಲ ಅದು ಆಮೇಲೆ ರಿಟೈರ್ಮೆಂಟ್ ಆದಮೇಲೆ ನೋಡ್ಬೋದು, ಆ ಲೆಕ್ಕ ಅನ್ಕೊತಾ ಇದ್ದೀವಿ ಅವಾಗ. ಆ ರೀತಿ ನಮ್ಮ ಮನಸ್ಸಿಗೂ ಅನಿಸಿದ್ದದು. ಅದಕ್ಕಾಗಿ ಆ ರೀತಿ ನಾವು ಹೇಳಿದ್ದೀವಿ ಕೆಲವರಿಗೆ. ಏನಪ್ಪ ಅಂತ ಯಾರೋ ಒಬ್ಬರು ಕೇಳಿದ್ರಲ್ಲಿ, ನಮ್ಗೆ ಅಷ್ಟು ಅವ್ರ ಹೆಸರು ನೆನಪಿಲ್ಲ. ಆವಾಗ ಅಂಥದಕ್ಕೆ ನಾವು ಇಲ್ಲ ನಮಗೆ ಅವೆಲ್ಲ ಯಾಕೆ, ಈಗ ಆಮೇಲೆ ನೋಡಿದ್ರಾಯ್ತು, ರಿಟೈರ್ಮೆಂಟ್ ಟೈಮಿಗೆ ನೋಡಿದ್ರಾಯ್ತು, ಹಂಗೆ ಹಿಂಗಂತ ಹೇಳಿದ್ವಿ. ಆಮೇಲೆ ಏನೋ ಒಂದು ಇದರಲ್ಲಿ ಆಯಿತು ಬಿಡಿ, ಅದೇನೋ ಉಪದೇಶ ಆಯಿತು, ಯಾರೋ ಒಬ್ಬ ಇವ್ರ ಗುರುಗಳ ಕೃಪೆಯಿಂದ. ಅದು ಯಾಕಂತಂದ್ರೆ ಅಲ್ಲೇನೋ ಮತ್ತೊಬ್ಬರು ಈಗ ಪ್ರೇರಣೆನೂ ಇರ್ತದದು. ಆ ಪ್ರೇರಣೆ ಕೂಡಿದಾಗ ತಕ್ಷಣವೇ ಆಗ್ತದೆ. ಅಂದರೆ ನಾವು ಏನೋ ಇಚ್ಛೆಪಟ್ಟು ಆಗ್ಬೇಕಂತನೇನಿಲ್ಲ, ಪರೇಚ್ಛೆದಿಂದನೂ ಆಗ್ತದೆ ಕೆಲವು ಸಮಯದಲ್ಲಿ. ಯಾಕೆಂದ್ರೆ ಆ ರೀತಿ ಈಗ ಇಬ್ಬರಲ್ಲಿ ಒಬ್ಬರು ಈಕೆಗೆ ಭಾಳ ಇಷ್ಟ ಇತ್ತು, ಅಪೇಕ್ಷೆ ಇತ್ತು, ಹಂಗಾಗಿ ಆಕೆ ಜೊತೆ ನಾನು ಸೇರಿಕೊಂಡೆ, ಹಂಗಾಯಿತು. ಆ ರೀತಿ ಈ ಉಪದೇಶ ದೀಕ್ಷೆ ತೊಗೊಳ್ಳೋದು ಕೂಡ ಸಾಮಾನ್ಯ ಅಲ್ಲ. ಅಂದರೆ ಎಷ್ಟೋ ಜನ್ಮದ ಪುಣ್ಯ ಇರ್ತದೆ. ಹಂಗಾಗಿ ಆ ದೀಕ್ಷೆ ತಗೊಂಡು ಆ ಲೆಕ್ಕದಲ್ಲಿ ಮುಂದುವರಿಬೇಕಂದ್ರೂ ಕೂಡ ಭಾಳ ಪುಣ್ಯದ ಇದರಿಂದ ಆಗ್ತದೆ ಅಷ್ಟೇ. ಯಾಕಂತಂದ್ರೆ ಅದು ತೊಗೊಂಡ ನಂತರ ಏನು ಕೆಲಸಗಳು ಮಾಡಬೇಕು ಅದನ್ನು ಕೂಡ ಮಾಡಬೇಕಾಗ್ತದೆ. ಆ ಕೆಲಸ ಮಾಡಲಾರ್ದೆ ಸುಮ್ಮನೆ ದೀಕ್ಷೆ ತೊಗೊಂಡಿವಿ, ಉಪದೇಶ ತೊಗೊಂಡಿವಿ ಅಂದ್ರೆ ಮುಗೀತಾ ಆ ಕೆಲಸ? ಅಂದರೆ LKG UKG ಸಾಲಿಗೆ ಹೆಸರು ಹಚ್ಚಿದ ಮೇಲೆ ಬಿಟ್ಬಿಟ್ರೆ ಆಗ್ತದ? ಪರೀಕ್ಷೆ ಪಾಸ್ ಆಗ್ತದ? ಇಲ್ಲಲ್ಲ. ಹಾಗಾಗಿ ಅದನ್ನು ಈಗ ಯಾವುದೇ ಈ ಪ್ರಾಪಂಚಿಕ ಲೆಕ್ಕದಲ್ಲಿ ಪರೀಕ್ಷೆ ಬರಿಬೇಕಂದ್ರೆ 1ರಿಂದ ಎಷ್ಟೋ ಡಿಗ್ರಿ ಮುಗಿತಾನೆ ಎಷ್ಟೋ ವರ್ಷ ಇದು ಕಲಿಬೇಕಾಗ್ತದೆ. ಇದು ನೀವು ಏನಂದ್ರೆ ಭವಹರಣ, ಜನನ ಮರಣಾತ್ಮಕ ಈ ದುಃಖವನ್ನು ಕಳೀತದೆ ಇದು. ಯಾವುದು ಈ ಪರಮಾರ್ಥ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು. ಸಾಮಾನ್ಯ ಜ್ಞಾನ ಇದು ಎಲ್ಲ ಲೆಕ್ಕ ಬೇರೆ. ಇದಕ್ಕೆ ಎಷ್ಟು ಕಷ್ಟ ಪಡಬೇಕಾಗಿಲ್ಲ ನೀವು ಅಂತ ಹೇಳ್ತಿದ್ರು ಬಸವಾನಂದರು. ಯಾಕಂತಂದ್ರೆ ಸಾಮಾನ್ಯ ಓದೋದ ಸಲುವಾಗೇ ಅಷ್ಟು ವರ್ಷ ಕಳೀತೀರಿ. ಈ ಬ್ರಹ್ಮಜ್ಞಾನ ಪಡ್ಕೊಳ್ಳಿಕ್ಕೆ ನೀವು ಕಷ್ಟಪಡಲ್ಲ, ತಾನೇ ಆಗಲಿ, ನಾವು ಹೆಸರು ಹಚ್ಚಿಬಿಟ್ಟಿವಿ, ದೀಕ್ಷೆ ತೊಗೊಂಡಿವಿ, ಉಪದೇಶ ತೊಗೊಂಡ್ವಿ ಅಂದರೆ ಮುಗಿದ ಕೆಲಸ ಅಂತ ತಿಳ್ಕೊತೀರ ನೀವು. ಹಾಗೆ ಹೇಳ್ತಿದ್ರು ಅವರು. ಉಪದೇಶ ತೊಗೊಳ್ಳೋದು ಸುಮ್ಮನೆ ಹೆಸರು ಹಚ್ಚಿದಂಗೆ ಅಷ್ಟೇ, ದೀಕ್ಷೆ ತೊಗೊಳ್ಳೋದು ಹೆಸರು ಹಚ್ಚಿದಂಗೆ. ಆಮೇಲೆ ಕೆಲಸ ಇರ್ತಾವ ಇವು ಯಾವುದು, ಶ್ರವಣ ಮಾಡ್ತಕ್ಕಂಥದ್ದು, ಮನನ ಮಾಡ್ತಕ್ಕಂಥದ್ದು, ನಿಧಿಧ್ಯಾಸ ಮಾಡ್ತಕ್ಕಂಥದ್ದು. ಹಾಗಾಗಿ ಅವನ್ನೆಲ್ಲ ಮಾಡಿದಾಗ ಜ್ಞಾನ ಆಗ್ತದದು. ಅದು ಎಂಥ ಗುರುಗಳ ಮುಖಾಂತರಕ್ಕೆ ತಗೊಳ್ಬೇಕು ಅಂತಂದರೆ
ಅಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಹತ್ರ ಅದು ತೊಗೊಳ್ಬೇಕಂತ ಅದು ಪದ್ಧತಿಗಳು. ಯಾಕಂತಂದ್ರೆ ಯಾರ್ಯಾರ ಹತ್ರನೇ ನಾವು ದೀಕ್ಷೆ ತೊಗೋತೀವಿ ಉಪದೇಶ ತೊಗೋತೀವಿ ಅಂತಂದ್ರೆ ಅದು ಆಗಂಗಿಲ್ಲ, ಅದು ಕೆಲಸ ಕೊಡಂಗಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಎನ್ನಯ್ಯ ಗುರು ತಂದೆ ತನ್ನಂತೆ ಮಾಡಿದ ಅಂತ ಅಲ್ಲಿ ಆ ಉದಾಹರಣೆ ಕೊಡ್ತಿದ್ರು. ಯಾರೋ ಒಬ್ಬ ಸೆರೆ ಕೊಡ್ತಕ್ಕಂಥ ಗುರು ತನ್ನಂತೆ ಮಾಡಿದನ ಅವನು ಶಿಷ್ಯರಿಗೂ ಸೆರೆ ಕೊಡ್ಲಿಕ್ಕೆ ಹಚ್ಚಿಬಿಡ್ತಾನಂತ. ಆಮೇಲೆ ಗಾಂಜಾ ಗೀಂಜಾ ಸೇದವಿದ್ದರೆ ಗಾಂಜಾ ಸೇದ್ಲಕ್ಕೆ ಹಚ್ಚಿಬಿಡ್ತಾನೆ. ಈ ರೀತಿ ಆ ತನ್ನಂತೆ ಮಾಡಿದ ಅಂದ್ರೇನು, ಅಲ್ಲಿ ತನ್ನಂತೆ ಮಾಡಿದ ಅಂತಂದ್ರೇನು, ಅಲ್ಲಿ ಜ್ಞಾನ ಪಡ್ಕೊಂಡಂಥ ಗುರು ತನ್ನ ಶಿಷ್ಯರಿಗೂ ಕೂಡ ಜ್ಞಾನವಂತರಾಗಿ ಮಾಡ್ತಾನೆ ನೋಡಪ್ಪ ಅಂತ ಅಲ್ಲಿ ಅಲ್ಲಿ ಇಟ್ಟಿರ್ತಾರೆ ಒಳ ಮರ್ಮ ಒಳ ಅರ್ಥ. ಅದನ್ನು ತಿಳ್ಕೊಂಡು ಮಾಡ್ತಕ್ಕಂಥದ್ದು ಮುಖ್ಯ ಇರೋದು. ಹಂಗಾಗಿ ಈ ಮಾನವ ಶರೀರ ಬಂದಿರೋದು ಅದಕ್ಕೆ ತಳುವದೆ ಮಾಳ್ಪುದಾವುದು ಭವಹರಣ. ಭವಹರಣ ಅಂದ್ರೇನು, ಜನನ ಮರಣಾತ್ಮಕ ರೂಪಕ ಈ ಸಂಸಾರ, ಜನನ ಮರಣಾತ್ಮಕ ಸಂಸಾರವನ್ನು ಈ ಭವಸಾಗರ ಅಂತ ಏನು ಹೇಳ್ತಾರೆ ಅದನ್ನು ದಾಟ್ಕೊಳ್ತಕ್ಕಂಥದ್ದು. ಅಂದರೆ ಅದಕ್ಕೆ ಹೇಳಿದಾರಲ್ಲ ರಾಯಪ್ಪ ಅವರುಗಳು, ಏನು ಇಹ ಬಂಧನದಿಂದ ನಾನೊಂದಿರುವೆ, ಏನು ಇಹ ಬಂಧನದಿಂದ ನಾನೊಂದಿರುವೆ ಅಂತಕ್ಕಂಥ ಅದು ಎಷ್ಟು ಅದು ಪರಿಣಾಮ ಬೀರ್ತದೆ ಅದು ಹಾಡ. ಅಂದರೆ ಎಷ್ಟೊಂದು ಇದು ಅನುಭವಿಸಿ ಬರೆದಿದ್ದಾರೆ ಅದನ್ನು. ಅಂದರೆ ಈ ಇಹ ಬಂಧನ ಅಂದ್ರೇನು, ಈ ಜನನ ಮರಣಾತ್ಮಕ ಈ ಸಂಸಾರದಿಂದ ಬಂಧನದಿಂದ ನಾನು ಎಷ್ಟು ದುಃಖಕ್ಕೆ ಪಟ್ಟಿನಪ್ಪ, ಇಹ ಬಂಧನದಿಂದ ನಾವು ಹೊಂದಿರುವೆ ಅಂತ ಆ ಹಾಡು ಗೊತ್ತಾಗ್ತದೆ. ಅದರಿಂದ ಎಷ್ಟು ಮನಸ್ಸಾರೆ ಬರ್ದಾರ ಅದು ಹಾಡು. ಅಂದರೆ ಅದನ್ನೆಲ್ಲ ಅನುಭವಿಸಿ ಬರ್ದಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಕಳ್ಕೊಳ್ಳೋಕೆ ನಾನು ಮಾಡಬೇಕು, ಏನು ಕೆಲಸ ಮಾಡಬೇಕು, ಈ ಜ್ಞಾನವನ್ನು ಪಡ್ಕೊಳ್ಳೋದು ಕೆಲಸ ಮಾಡಬೇಕು ಅಂತಲ್ಲಿ ಹೇಳ್ಯಾರ. ಅದು ದೊಡ್ಡ ಜ್ಞಾನಿ, ಸಾಮಾನ್ಯ ಅಲ್ಲ ರಾಯಪ್ಪ ಗುರುಗಳು. ಹಾಗಾಗಿ ತಳುವದೇ ಮಾಳ್ಪುದಾವುದು ಭವಹರಣ. ಅಂದರೆ ಭವಹರಣ ಅಂತಂದ್ರೇನು, ಅಲ್ಲಿ ಜನನ ಮರಣಾತ್ಮಕ ಸಂಸಾರ ದುಃಖವನ್ನು ಕಳೆದು ಯಾವಾಗಲೂ ಆನಂದವಾಗಿರ್ತಕ್ಕಂಥದ್ದು. ನೀವು ಎಲ್ಲೇ ಇರಲಿ, ಹೆಂಗೆ ಇರಲಿ, ಎಂಥ ಕಷ್ಟಗಳು ಬರಲಿ, ಅದು ಯಾವ ರೀತಿ ಅಲ್ಲಿ ಮೈತ್ರಾದೇವಿ ಹೇಳಿದಳಲ್ಲ, ಸ್ಮರಣ ಮಾತ್ರದಿಂದ ಅದನ್ನೆಲ್ಲ ನಾನು ಯಾವಾಗ ಅದನ್ನ ನೆನಪು ಮಾಡ್ಕೋತೀನಿ, ನನಗೆ ಸದಾಕಾಲ ಆನಂದನೇ ಪ್ರಾಪ್ತಿಯಾಗ್ಬೇಕು ನೋಡು, ಅಂಥ ವಿಷಯವನ್ನು ನನಗೆ ತಿಳಿಸು ಅಂತ ಹೇಳ್ತಾಳಕಿ. ಯಾವುದು ಪರಮಾನುಭವ ಬೋಧೆಯಲ್ಲಿ. ಅಂದರೆ ಅದನ್ನು ನಾನು ಆ ಜ್ಞಾನನ ಸ್ವಲ್ಪ ಜ್ಞಾನ ಇದು ಮಾಡಿಕೊಂಡ್ರೆ ಸಾಕು, ನೀವು ಹೇಳಿದ್ದನ್ನು ನುಡಿಗಳನ್ನ ನಾನು ನೆನಪು ಮಾಡಿಕೊಂಡ್ರೆ ಸಾಕು, ನಾನು ಯಾವತ್ತೂ ಆನಂದವಾಗೇ ಇರಬೇಕು, ಅಂತಹ ವಿಷಯವನ್ನು ಅಂಥ ಇದನ್ನು ನನಗೆ ತಿಳಿಸು ಅಂತಲ್ಲಿ ಕೇಳ್ಕೊತಾಳೆ ತನ್ನ ಪತಿಗೆ, ಯಾರು ಯಾಜ್ಞವಲ್ಕಿಗೆ. ಆ ರೀತಿ ಇರ್ತಕ್ಕಂಥದ್ದು ತಳುವದೇ ಮಾಳ್ಪುದಾವುದು ಭವಹರಣ. ಭವಹರಣ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಯಾಕಂತಾರೆ ಈ ಜನ್ಮ ಬಂದಿರೋದೇ ಅದ್ರ ಸಲುವಾಗಿ. ಹಾಗಾಗಿ ನಾವು ಈ ಕೆಲಸ ಭಾಳ ಪ್ರಮುಖವಾಗಿ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿ ಮುಂದಿನ ನುಡಿ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ ಎರಡು ಮಾತು ಗುರುಗಳ ಅದಕ್ಕೆ ಅರ್ಪಿಸಿ ಹರ ಓಂ.